ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೋರ್. ಇವತ್ತಿನ ದಿನ ನಾನು ಇಡ್ಲಿಗೆ ದೋಸೆಗೆ ಅನ್ನಕ್ಕೆ ಸೂಪರ್ ಹಿಟ್ ಆದ ಒಂದು ತೊಗರೆಕಾಳಿಂದು ಸಾಂಬಾರು ತೋರಿಸ್ತಾ ಇದ್ದೀನಿ. ಈಗ ನೋಡಿ ಒಂದು ಸ್ವಲ್ಪ ತೊಗರೆಕಾಳಿನ ಮಾಡಿದ್ದೆ, ತರಿಸಿದ್ದೆ. ಅದನ್ನು ಆರಿಸ್ಬಿಟ್ಟು ಈಗ ಹಾಕಿದ್ದೀನಿ ನೋಡಿ. ಈಗ ಆರಿಸ್ಬಿಟ್ಟು ಅದನ್ನು ಏನು ಮಾಡಿದ್ದೆ ಅಂದರೆ ಒಂದು ಕಪ್ನಷ್ಟು ತೊಗರಿಬೇಳೆ ನೆನೆ ಹಾಕಿದ್ದೆ. ತೊಗರಿಬೇಳೆ ಎರಡು ಕೂಡಿಸಿ ನೆನೆ ಹಾಕಿಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ ಮತ್ತು ಎಣ್ಣೆ ಹಾಕಿಬಿಟ್ಟು ಒಂದು 5-6 ವಿಸಲ್ ಬಡಿಸ್ಕೊಂಡಿದ್ದೆ. ಅದು ತುಂಬ ಚೆನ್ನಾಗಿ ಮೆತ್ತಗೆ ಬೆಂದಿತ್ತು. ಈಗ ಅದಕ್ಕೆ ಒಗ್ಗರಣೆ ಹಾಕಿದ್ದೀನಿ ನೋಡಿ. ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು, ಒಣಮೆಣಸಿನ್ಕಾಯಿ ಇಷ್ಟೆಲ್ಲ ಹಾಕಿಬಿಟ್ಟು ಕೊಬ್ಬರಿ, ಸ್ವಲ್ಪ ಈರುಳ್ಳಿ, ಆಮೇಲೆ ಟೊಮ್ಯಾಟೊ ಇವನ್ನೆಲ್ಲ ಮಸಾಲೆ ಹಾಕಿ, ಸಾಂಬಾರು ಮಸಾಲ ಮನ್ಯಾಗ ಮಾಡ್ತೀವಲ್ಲ ಅದೇ ಮಸಾಲೆ ಹಾಕಿಬಿಟ್ಟು ಹಿಂಗೆ ಹಾಕಿಬಿಟ್ಟು ರುಬ್ಬಿದ್ದಕ್ಕೆ ಹಾಕಿದ್ದೀನಿ ನೋಡಿ. ಈಗ ಸಾಂಬಾರು ರೆಡಿಯಾಗಿದೆ. ಇದಕ್ಕೊಂದು ಸ್ವಲ್ಪ ಹುಣಸೆಹಣ್ಣು ಹಾಕಿ ರುಬ್ಬು ಮುಂದೆ ಹಾಕಿಬಿಟ್ಟಿದ್ದೆ ನಾನು. ಈಗ ಇದಕ್ಕೊಂದು ಸ್ವಲ್ಪ ಬೆಲ್ಲನೂ ಹಾಕಿದ್ದೀನಿ. ಆಮೇಲೆ ಕೊತ್ತಂಬರಿ ಹಾಕಿ ಮೇಲೊಂದು ಒಳ್ಳೆಯ ಹಿಂಗಿನ ಘಮ ಇದ್ದದ್ದು ಒಗ್ಗರಣೆ ಕೊಟ್ಟಿದ್ದೀನಿ. ಈಗ ನೋಡಿ, ಇದು ಸಾಂಬಾರು ತುಂಬ ಚೆನ್ನಾಗಾಗಿದೆ. ಈ ದಿನ ಅಲ್ಲ, ಇದೆಲ್ಲ ಫ್ರೆಶ್ ಆಗಿ ಬರ್ತಿರ್ತವೆ. ಅವರೆಕಾಳು ಬರ್ತಾವೆ, ತೊಗರೆಕಾಳು ಬರ್ತಾವೆ. ಈಗ ನೋಡಿ ಸಾಂಬಾರು ಇಡ್ಲಿಗೆ ತುಂಬ ಚೆನ್ನಾಗಾಗಿದೆ. ಇದೇ ರೀತಿ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಚಲೋ ಅನಿಸಿ ನನಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.